ನಾವೊಂದು ಒಳ್ಳೆ ಸಿನಿಮಾ ಕೊಡಬೇಕು ಅಂದರೆ ಅದನ್ನು ನಾವು ಕೊಡ್ತಾ ಇರೋದು ಕನ್ನಡ ಚಿತ್ರರಂಗದಿಂದ, ಅದು ನೆನಪಿರಲಿ. ಕಿರಿಕ್ ಮಾಡೋರ್ಗೂ ಲಾಭನೂ ಇಲ್ಲ. ನನಗೆ ಆ ಲಾಸ್ ಆಗಿರೋ ದುಡ್ಡು ಬಗ್ಗೆ ನಂಗೆ ಯೋಚನೆ ಇಲ್ಲ. ಒಬ್ಬ ಪ್ರೊಡ್ಯೂಸರ್ನ ಕಳ್ಕೊಂಡ್ವಲ್ಲ. ಕೆಟ್ಟಿರುವಂಥ ಒಂದು ಇದನ್ನು ಒಂದು ಸರಿಯಾದ ಹದಕ್ಕೆ ತಂದಿರುವಂಥ ಯಶಸ್ಸು ಅವರಿಗೆ ಹೋಗುತ್ತೆ. ಪೈರಸಿ ಏನಿದೆ ಅದು ನಿಲ್ಲಬೇಕು, ಮೇಜರಾಗಿ ನಿಲ್ಲಬೇಕು. ನಾನು ಸುಮಾರು 4.5 ಕೋಟಿ ಕಳ್ಕೊಂಡಿದ್ದೀನಿ ಇಂಡಸ್ಟ್ರಿಗೋಸ್ಕರ. ಇಲ್ಲೇ ಹುಡ್ಕೋ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಅಟ್ಲೀಸ್ಟ್ ದುಡ್ಡು ವಾಪಸ್ ಸಿಕ್ಕಿಲ್ಲ ಅಂದ್ರೆ ಒಳ್ಳೆ ಹೆಸರಾರು ಸಿಗಲಿ. ಟೋಟಲಿ ಇಂಡಸ್ಟ್ರಿ ಸಕ್ಸಸ್ ಆದಾಗ ಎಲ್ರಿಗೂ ಮನಸ್ಸಿರುತ್ತೆ ಸರ್ ಬರಬೇಕು ಅಂತ. ನಿಜ ನೀವು ನಂಬಲ್ಲ, ಎಷ್ಟೋ ಜನ ಪ್ರೊಡ್ಯೂಸರ್ಗಳು ಕನ್ನಡ ಬೇಡ ಮೇಡಮ್ ತಮಿಳಲ್ಲಿ ಮಾಡೋಣ, ಅದು ಅವ್ರಿಗೆ ಲಾಭ ಅಂತಲ್ಲ, ನಮಗೆ ನಷ್ಟ ಅದು. ಮತ್ತು ಆಡಿಯನ್ಸ್ನ ನಾವು ಮಾಡ್ಬಿಟ್ಟಿದ್ದೀವಿ ಸಿನಿಮಾ, ನೀವು ಬಂದು ನೋಡಬೇಕು ಅಂತ ನಾವು ಅವರಿಗೂ ಇದು ಮಾಡೋಕ್ಕಾಗಲ್ಲ ಸರ್. ಲಾಟ್ಸ್ ಆಫ್ ಲಂಕಾ ಫಿಲಮ್ ಆಗಿರ್ಬೋದು, ಸ್ಕೌಂಡ್ರಲ್ ಆಗಿರ್ಬೋದು, ಇದು ಯಾವುದೋ ಅಷ್ಟೇ ನೀವು ಒಬ್ಳು ಲೇಡಿ ಮಾಡಿದಾಳೆ ಅಂತ ನಿಮ್ಗೆ ಅನ್ಸೋದೇ ಇಲ್ಲ. 20 ಸಿನಿಮಾ ನಿಂತೋಗ್ತಿದೆ, ಬರೀ ಅದು 5 ಸಿನಿಮಾಗಳು ಹೊರಗಡೆ ಬರ್ತವೆ. 5 ಸಿನಿಮಾಗಳಲ್ಲಿ 1 ಸಿನಿಮಾ ಚೆನ್ನಾಗಿರುತ್ತೋ 2 ಸಿನಿಮಾ ಚೆನ್ನಾಗಿರುತ್ತೋ ಅದು ಕೂಡ ನಮ್ಮ ಥಿಯೇಟ್ರಿಗೆ ಬಂದು ಜನ ನೋಡ್ತಿಲ್ಲ. ಟೋಟಲ್ ಫೇಲ್ಯೂರ್. Investing in cinemas without cinema knowledge is injurious to you, your family, and the audience too. ನೀವು ಹೇಳೋದು ಒಂದು ಸಮಿತಿ ರಚನೆ ಮಾಡಿ, ಒಂದು ಅಪ್ರೂವ್ಡ್ ಸ್ಕ್ರಿಪ್ಟ್ ಅಂತ ಮಾಡಿ, ಆ ಸ್ಕ್ರಿಪ್ಟನ್ನು ಸಿನಿಮಾ ಮಾಡಿ, ನಮ್ಮ ಅದೊಂದು ಚಾನಲೈಸ್ಡ್ ಆಗಿ ಹೋಗಿ OTT ಆಗಿರ್ಬೋದು, ನಮ್ಮ ಇದು ಯಾವುದು ಚಾನಲ್ಗಳಾಗಿರ್ಬೋದು ಅಥವಾ ಥಿಯೇಟ್ರಿಕಲ್ ಆಗಿರ್ಬೋದು, ಅಲ್ಲಿಂದ ದುಡ್ಡು ವಾಪಸ್ಸು ಪ್ರೊಡ್ಯೂಸರ್ಗೆ ಬಂದಾಗ 10 ಹಲವಾರು ಚಿತ್ರಗಳು ಬರೋವಂಥ ಇದಿದೆ. ಆದರೆ ಆ ಸಮಿತಿಲಿ ಯಾವ ಥರ ಸದಸ್ಯರು ಇರಬೇಕು, ಯಾವ ಥರದ್ದು ಮೆಂಬರ್ಸ್ ಇರಬೇಕು ಆ ಸಮಿತಿಲಿ ಅಂತ ನಿಮ್ಮ ಅನಿಸಿಕೆ? ಸರ್, ಈಗ ಇಲ್ಲಿ ಇವರು ಕಿರಿಕ್ ಮಾಡೋರ್ಗೂ ಲಾಭನೂ ಇಲ್ಲ. ಅಲ್ಲಿ ನಿಂತ್ಕೊಂಡು ನಾನು ಮಾಡ್ತೀನಿ ಅಂತ ಬರುವಂಥ ನಿಷ್ಠಾವಂತ ಅವರಿಗೂ ಲಾಭನೂ ಇಲ್ಲ. ನಾನು ಹೇಳೋದು ಕನ್ನಡ ಚಿತ್ರರಂಗವನ್ನು ಬೆಳೆಸಿದಾಗ ಎಲ್ಲರಿಗೂ ಒಳ್ಳೆಯದಾಗತ್ತೆ. ಅದಕ್ಕೆ ನೀವು ಒತ್ತು ಕೊಟ್ಟು ನಿಸ್ವಾರ್ಥವಾಗಿ ಇರುವಂಥ ಒಂದಷ್ಟು ಸಮಿತಿಯನ್ನು, ಜನಗಳನ್ನು ನಾವು ಅಲ್ಲಿ ಮೆಂಬರ್ ಮಾಡಿದರೆ ಖಂಡಿತ ಇದು ಹೆಲ್ಪ್ ಆಗುತ್ತೆ ಸರ್. ಈಗ ಒಂದು ಸ್ಟೋರಿ ಬ್ಯಾಂಕ್ ಅಂತ ಒಂದಷ್ಟು ಜನ ಮಾಡಿದರು, ದೊಡ್ಡವರೇನೆ ಮಾಡಿದ್ರು, ಅದು ಕೂಡ ಫೇಲ್ಯೂರ್ ಆಯಿತು. ನಾನು ಧೈರ್ಯವಾಗಿ ತೊಗೊಬಂದು ನಿಮ್ಮ ಹತ್ರ ಸ್ಟೋರಿ ಕೊಟ್ಟು ನಿಮ್ಮ ಬ್ಯಾಂಕಲ್ಲಿ ಇಡೋಕ್ಕೆ ನನಗೂ ಭಯ ಆಗ್ತದೆ. ಸೊ ಇದೆಲ್ಲ ಫೇಲ್ಯೂರ್ ಆಯಿತು. ಬಟ್ ಈಗ ನಿಮಗೆ ದುಡ್ಡು ವಾಪಸ್ ಬರುತ್ತೆ ಅನ್ನೋ ಭರವಸೆ ಇದ್ದಾಗ ಯಾಕೆ ನಾನು ಬರಲ್ಲ ನಿಮ್ಮ ಹತ್ರ? ಸೊ ಹಾಗಾಗಿ ಇಲ್ಲಿ ನಿಷ್ಠಾವಂತರಿದ್ದಾರೆ ಮತ್ತು ನಿಸ್ವಾರ್ಥಿಗಳಿದ್ದಾರೆ. ಅಂಥವ್ರನ್ನ ಆರಿಸಿ ಒಂದು ಸಮಿತಿ ಕೂರಿಸಿ ಮಾಡಿದ್ರೆ ಬೆಸ್ಟ್ ಅಂತ ಅನ್ನಿಸ್ತಿದೆ. ಆವಾಗ ನನಗಿನ್ನು 100 ಸಿನಿಮಾ ಎಷ್ಟೋ ಸರ್, ಎಷ್ಟು ಸಿನಿಮಾಗಳು ಅರ್ಧ ನಿಂತೋಗಿದೆ ಸರ್. ತುಂಬ ನಿಂತೋಗಿದೆ. ಯಾರಿಗೆ ನಷ್ಟ, ಯಾರಿಗೆ ಲಾಭ ಸರ್? ಒಬ್ಬ ಪ್ರೊಡ್ಯೂಸರು ಅವನು ಅಲ್ಲಿ ನಾವು ಯಾರು ಗಮನಿಸೋದೇ ಇಲ್ಲ. ನಾವು ಹಿಂದೆ ನಾನು ಸಿನಿಮಾ ಮಾಡಬೇಕಾದ್ರೆ ಮೇಕಪ್ ಅವ್ರನ್ನ ತಗೊಳ್ಳೇಬೇಕು, ಕಾಸ್ಟ್ಯೂಮರ್ನ ತಗೊಳ್ಳೇಬೇಕು ಸರ್. ನನ್ನ ಸಿನಿಮಾದಲ್ಲಿ ಮೇಕಪ್ಪೇ ಇಲ್ಲ. ನಾನು ತಗೊಂಡಿರೋದು ರಾಸ್ ಸಿನಿಮಾ, ಮೇಕಪ್ ಬೇಡ ನನಗೆ. ನಾನು ಸುಮ್ಮನೆ ಕೂರಿಸ್ಬಿಟ್ಟು ಯಾಕೆ ಇಲ್ಲ, ರೂಲ್ಸ್ ಇತ್ತು ಅವಾಗ. ನೀವು ಬಂದು ಶೂಟಿಂಗ್ ಸ್ಟಾಪ್ ಮಾಡ್ತಾಯಿದ್ರೆ ಬಂದು ಸರ್ ನನ್ನ ಹತ್ರ ಈ ನೋಡಿ ಇವತ್ತು ಇನ್ನೂ 1 ವಾರ ಸೇಮ್ ಕಾಸ್ಟ್ಯೂಮ್ ಅವನು ಯೂಸ್ ಮಾಡೋದು. ಓಕೆ ಸರ್, ಏನೂ ಇಲ್ಲ, ಕಾಸ್ಟ್ಯೂಮರ್ ತಗೋಬೇಕು, ಅವ್ರ ಅಸಿಸ್ಟೆಂಟ್ ತಗೋಬೇಕು, ಮೇಯ್ನ್ ಯಾರಿದ್ದಾರೆ ಅವ್ರು ತಗೋಬೇಕು, ಅದೆಲ್ಲ ಇತ್ತು. ಅವಾಗೇನೆ ಅಂಥ ಟೈಮಲ್ಲೇ ನಾವೆಲ್ಲ ಇದು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಈಸಿ ಮಾಡಿಕೊಟ್ಟಿದ್ದೀರಾ ಎಲ್ಲರೂ. ಈಸಿ ಮಾಡಿಕೊಟ್ಟಿರೋದ್ರಿಂದ ಏನಾಗಿದೆ, ಆಮೇಲೆ ಇನ್ನೊಂದು ಏನಂದರೆ ಸರ್, ಇವತ್ತು ಚೇಂಬರಲ್ಲಿ ರಿಜಿಸ್ಟ್ರ್ ಮಾಡಬೇಕಾದ್ರೆ ಒಂದಷ್ಟು ಅಲ್ಲಿ ಕಷ್ಟ ಇರೋದ್ರಿಂದ, ಯಾಕಂದರೆ ಅವಾಗಿನ ಥರ 5,000 10,000 ಇಲ್ಲ ಇವಾಗ. ಸೊ ದೊಡ್ಡ ಅಮೌಂಟ್ ಇರೋದ್ರಿಂದ ಈ ಸಣ್ಣ ಪುಟ್ಟ ಇರೋರೆಲ್ಲನೂ ಎಷ್ಟೋ ಜನ ಬೇರೆ ಬೇರೆ ಕಡೆ ಹೋಗ್ತಾರೆ, ತುಂಬ ರಿಜಿಸ್ಟರ್ ಮಾಡ್ತಿಲ್ಲ, ಅವಾಯ್ಡ್ ಆಗ್ತಿದ್ದಾರೆ. ಬಟ್ ನಿಂತಿರೋ ಅರ್ಧ ಸಿನಿಮಾಗಳಿದೆಯಲ್ಲ ಸರ್, ನಮಗೆ ಗೊತ್ತಿಲ್ಲದಲೇ ಎಷ್ಟೊಂದಿದಾವೆ. ಬೇಕಾದರೆ ನೀವು ಲಿಸ್ಟ್ ತೆಗೆದು ನೋಡಿ. ಇವತ್ತು ಇಲ್ಲಿ ರಿಜಿಸ್ಟರ್ ಆಗಿರೋರಾಗಿರ್ಬೋದು, ಬೇರೆ ಬೇರೆ ಚೇಂಬರಲ್ಲಿ ರಿಜಿಸ್ಟರ್ ಆಗಿರೋರಾಗಿರ್ಬೋದು, ಅವ್ರದ್ದೆಲ್ಲ ತೆಗೆದು ನೋಡಿದಾಗ ಎಷ್ಟು ದುಡ್ಡು ಕೊಳಿತಿದೆ ಅನ್ನೋದಲ್ಲಿ ಗೊತ್ತಾಗುತ್ತೆ ಸರ್, ಎಷ್ಟು ದುಡ್ಡು ಲಾಸ್ ಆಗ್ತಿದೆ ಅಂತ. ನನಗೆ ಆ ಲಾಸ್ ಆಗಿರೋ ದುಡ್ಡು ಬಗ್ಗೆ ನಂಗೆ ಯೋಚನೆ ಇಲ್ಲ. ಒಬ್ಬ ಪ್ರೊಡ್ಯೂಸರ್ನ ಕಳ್ಕೊಂಡ್ವಲ್ಲ ಕನ್ನಡ ಇಂಡಸ್ಟ್ರಿ, ಅದು ನನಗೆ ಯೋಚನೆ ಆಗಿರೋದು ಸರ್. ಇದೆಲ್ಲ ನಿಲ್ಲಬೇಕು ಅಂತಂದರೆ 20 ಸಿನಿಮಾ ನಿಂತೋಗ್ತಿದೆ, ಬರೀ ಅದು 5 ಸಿನಿಮಾಗಳು ಹೊರಗಡೆ ಬರ್ತವೆ. 5 ಸಿನಿಮಾಗಳಲ್ಲಿ 1 ಸಿನಿಮಾ ಚೆನ್ನಾಗಿರುತ್ತೋ 2 ಸಿನಿಮಾ ಚೆನ್ನಾಗಿರುತ್ತೋ ಅದು ಕೂಡ ನಮ್ಮ ಥಿಯೇಟ್ರಿಗೆ ಬಂದು ಜನ ನೋಡ್ತಿಲ್ಲ. ಟೋಟಲ್ ಫೇಲ್ಯೂರ್.
ಸೊ ಹಾಗಾಗಿ ಏನಾದರೂ ಒಂದು ಅಲ್ಟಿಮೇಟ್ ನಿರ್ಧಾರ ತಗೊಳ್ಳೇಬೇಕು ಸರ್. ನಾನು ಒಂದು ಲೇಡಿ ಡೈರೆಕ್ಟ್ರು ಅಥವಾ ಡೈರೆಕ್ಟ್ರು, ಪ್ರೊಡ್ಯೂಸರು ಅನ್ನೋದಕ್ಕಿಂತ ನಾನು ಒಬ್ಬ ಆಡಿಯನ್ ಆಗಿ ನಾನು ಹೇಳ್ತಾ ಇದ್ದೀನಿ. ನೀವು ಭರವಸೆ ಕೊಟ್ಟರೆ ಖಂಡಿತ 20 ಜನ ಬರದೇ ಹೋದ್ರು 10 ಜನ ಪ್ರೊಡ್ಯೂಸರ್ ನಿಮ್ಮ ಹತ್ರ ಬರ್ತಾರೆ. ನಿಮ್ಮ ಸಮಿತಿಯಲ್ಲಿ ನಾವು ಅಪ್ರೂವ್ ತಗೋತೀವಿ. ಆಗ ನಿರ್ದೇಶಕನಿಗೆ ಬೇರೆ ದಾರಿ ಇರಲ್ಲ, ಅವ್ನು ಕರ್ಕೊಂಡು ಬರಲೇಬೇಕು ಅನ್ನೋವಾಗ. ಅಲ್ಲ, ನೀವು ಹೇಳಿದಂಥ ಸಲಹೆ ಚೆನ್ನಾಗಿದೆ. ಇದು ಬೇರೆ ಯಾವುದೇ ದೇಶದಲ್ಲಾಗಿದ್ದರೆ ಮೋಸ್ಟ್ ಪ್ರಾಬ್ಲಿ ತಗೊಂತಿದ್ರು ಅನ್ಸುತ್ತೆ ಈ ಸಜೆಷನ್ನ. ಯಾಕೆಂದರೆ ದೇರ್ ಈಸ್ ಎ ಪಾಸಿಬಿಲಿಟಿ ಆಫ್ ಬ್ರಿಂಗಿಂಗ್ ಇನ್ ಎ ರೆವಲ್ಯೂಷನ್ ಬೈ ಡೂಯಿಂಗ್ ಸಮ್ ಎಕ್ಸಸೈಸ್. ಅಂದರೆ ಈ ಥರ ಹೌದು, ಒಂದು ಅಪ್ರೂವಲ್ ಸಮಿತಿ ಇಡೋಣ, ಕತೆ ಚೆನ್ನಾಗಿದೆ ಇಲ್ಲ, ಹೆಂಗೆ ಮೇಕಿಂಗ್ ಮಾಡ್ತಾನೆ, ಇದ್ರ ಬಗ್ಗೆ ಎಲ್ಲ ತೊಗೊಂಡು ಅಪ್ರೂವಲ್ ತೊಗೊಂಡು ಮಾಡ್ತಾನೆ ಅಂದಾಗ ಗ್ಯಾರಂಟಿ ಸಕ್ಸಸ್ಗೆ ಹತ್ತಿರ ಹೋಗುವಂಥದ್ದೇ ವಿಷಯ ಆಗ್ಬೋದು. ಅಂದರೆ ಆ ಥರ ಫಿಲಮ್ಸು ಏನು ಫೇಲ್ಯೂರ್ ಆಗಲ್ಲ ಅಂತ ಹೇಳೋಕ್ಕಾಗಲ್ಲ, ಬಟ್ 90% ಸೇಫರ್ ಸೈಡ್ ಇರ್ತಾರೆ. ಯಾಕೆಂದರೆ ದೇ ವಿಲ್ ಬಿ ಗೈಡೆಡ್ ಥ್ರೂ ಔಟ್ ದ ಡೇ ಆ್ಯಂಡ್ ಥ್ರೂ ಔಟ್ ದ ಇದ್ದೇ ಇರುತ್ತೆ. ಬಟ್ ಇಲ್ಲಿ ಅದು ತಗೊಳ್ಳೋವಂಥ ಸಾಧ್ಯತೆ ತುಂಬ ಕಡಿಮೆ ಇದೆ ಅಂತ ನನ್ನ ದೃಷ್ಟಿಕೋನದಲ್ಲಿ ಲೀಡರ್ ಹೇಳಿದ್ದು ಸರ್. ಅದೇ ಅಂತ ಎಲ್ಲರನ್ನು ಕಂಟ್ರೋಲ್ ಮಾಡುವಂತ, ಒಂದು ಅವರ್ಸಲ್ಲಿ ಕಂಟ್ರೋಲ್ ಮಾಡುವಂತ ಆ ಶಕ್ತಿವಂತ ಲೀಡರ್ ಅವಶ್ಯಕತೆ ಇದೆ. ಸೊ ಒಬ್ಬ ಲೀಡ್ರದ್ದು ಕೊರತೆ ಇದೆ. ಆ ಲೀಡ್ರ್ ಬರಬೇಕಾಗತ್ತೆ. ಹಿಂದೆ ಲೀಡ್ರ್ಗಳಿದ್ರು, ಒಬ್ರು ಮಾತಾಡಿದ್ರೆ ಯಾರು ಎದುರು ಮಾತಾಡ್ತಿರ್ಲಿಲ್ಲ. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಅದಿಲ್ಲ. ಸೊ ನಿಮ್ಮ ಸಜೆಷನ್ ಚೆನ್ನಾಗಿದೆ ಆ್ಯಕ್ಚುಯಲ್ ಆಗಿ. ಬಟ್ ಇಲ್ಲಿ ಏನಾಯ್ತು ಗೊತ್ತಾ, ಈ ಡಿಸ್ಕಷನ್ನಲ್ಲಿ ಯಾವುದೋ ಒಂದು ಪ್ರೈವೇಟ್ ಫರ್ಮ್ ಬಂದು ಈ ಒಂದು ಸಜೆಷನ್ನ ತಗೊಂಡು ಅದು ಅಪ್ರೂವ್ಡ್ ಸ್ಕೇಲ್ ಮಾಡಿ ಇದನ್ನು ಪರ್ಮನೆಂಟಾಗಿ ನಾವು ಒಳ್ಳೆ ಸಿನಿಮಾ ಕೊಡ್ತೀವಿ ಅಂತ ಮಾಡಿ, ನಾಳೆ ದಿವಸ ಅವರು ಒಂದು 10 ಸಬ್ಜೆಕ್ಟ್ನ ಅಪ್ರೂವ್ ಮಾಡಿ, ಅವ್ರು ತಗೊಂಡಂಥ ಸಿನಿಮಾಗಳು 100% ಸಕ್ಸಸ್ ಆಗಿ OTTಗೂ ಹೋಗಿ, ಸ್ಯಾಟಲೈಟ್ಗೂ ಹೋಗಿ, ಥಿಯೇಟ್ರಿಕಲ್ಲೂ ಚೆನ್ನಾಗಿ ಓಡಿದ್ರೆ ಅವತ್ತಿನ ದಿನ ಆ ಸಂಸ್ಥೆ ಬಗ್ಗೆ ಕೆಟ್ಟದಾಗ ಮಾತಾಡ್ತಾರೆ. ಬಟ್ ಆ 10 ಸಿನಿಮಾನ ಕನ್ನಡ ಇಂಡಸ್ಟ್ರಿಗೆ ಒಂದು ಗೆಲುವನ್ನು ಕೊಟ್ಟು ಕೆಟ್ಟಿರುವಂಥ ಇದನ್ನು ಒಂದು ಸರಿಯಾದ ಹದಕ್ಕೆ ತಂದಿರುವಂಥ ಯಶಸ್ಸು ಅವರಿಗೆ ಹೋಗುತ್ತೆ. ಸರಿ, ಪ್ರೈವೇಟ್ ಅವ್ರು ಮಾಡಲಿ ಅಥವಾ ನಮ್ಮ ಚೇಂಬರ್ ಮಾಡಲಿ, ಯಾರೇ ಮಾಡಿದ್ರು ಈ ಹದಕ್ಕೆ ತರುವಂಥ ಕೆಲಸ ಆಗಲೇಬೇಕು. ದಿಸ್ ಇಸ್ ಮ್ಯಾಂಡೇಟ್ರಿ ಇವಾಗಿನ ಇದಕ್ಕೆ. ಮೇ ಬಿ ಯಾರೋ ನಮ್ಮ ಪ್ರೇಕ್ಷಕರಲ್ಲೇ ಒಬ್ಬರಾಗಿರೋಂಥವ್ರು ಇಂಥವ್ರು ಯಾರ್ದೋ ಥಾಟ್ ಪ್ರೋಸೆಸ್ಗೆ ನೀವು ಹೇಳಿದಂಥ ಸಜೆಷನ್ ಹೋಗಿ ಅವ್ರು ಆ ಥರ ಒಂದು ಕೆಲಸ ಮಾಡಿ ಅದರಲ್ಲೇನಾದರೂ ಸಕ್ಸಸ್ ಕಂಡ್ರೆ ದಿಕ್ಕು ಬದಲಾಗ್ಬೋದು. ನೋಡೋಣ ಅಲ್ವಾ ಸರ್. ಈಗ ಒಂದು ಚಪಾತಿ ಹಿಟ್ಟನ್ನು ಕಲಿಸಿದ್ದೀವಿ, ಅದು ಕೆಟ್ಟೋಗಿದೆ. ಅದನ್ನು ಏನು ಸರಿ ಮಾಡಬೇಕು ಅಂತ ಎಕ್ಸ್ಪರ್ಟ್ಸಿಗೆ ಗೊತ್ತಿದೆ. ಅದನ್ನು ಸರಿ ಮಾಡಿ ನಮ್ಮ ಇಂಡಸ್ಟ್ರಿಯನ್ನು ಮೇಯ್ನ್ OTTಗೆ OTT ಅವರು ತಗೋಬೇಕು. ಆಮೇಲೆ ಅದಕ್ಕೆ ರೂಲ್ಸ್ ಇದೆ. ಇಷ್ಟು ದಿವಸ ಆದಮೇಲೆ ಸಿನಿಮಾ ರಿಲೀಸ್ ಆಗಿ ಇಷ್ಟು ದಿವಸ ಆದಮೇಲೆ ಸಿನಿಮಾ ಕೊಡಬೇಕು, ಅಲ್ಲಿವರೆಗೂ ಆಡಿಯನ್ಸಿಗೆ ಅವಕಾಶ ಮಾಡಿಕೊಡ್ಬೇಕು ಥಿಯೇಟ್ರಿಗೆ ಬರೋಕ್ಕೆ ಅನ್ನೋದು ಅದು ಒಂದು ಮೇಜರ್ ಮಾಡಲೇಬೇಕು ಸರ್. ಒಂದು ಆಡಿಯನ್ಸನ್ನ ಥಿಯೇಟ್ರಿಗೆ ಕರೆಸುವಂಥ ಶಕ್ತಿ ನಮಗೆ ಬೇಕೇ ಬೇಕು ಸರ್. ಹಾಗಾಗಿ ಪೈರಸಿ ಏನಿದೆ ಅದು ನಿಲ್ಲಬೇಕು, ಮೇಜರಾಗಿ ನಿಲ್ಲಬೇಕು ಸರ್. ನಾನು ಕೇಳೋದು ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂದಾಗ ಸಣ್ಣವರು ಸರ್ ಯಾರೋ ಒಬ್ಬ ಟಿವಿನ ಮೊಬೈಲಲ್ಲಿ ಶೂಟ್ ಮಾಡಿಬಿಟ್ಟು ಒಂದು ಇದ್ರಲ್ಲಿ ಹಾಕೋಬಿಡ್ತಾನೆ ಅಂತಂದರೆ ಏನು ಸರ್ ಅರ್ಥ? ಅವನು ಮನೆ ಮಾರಿ ದುಡ್ಡು ತೊಗೊಂಡು ಬಂದು ಹಾಕಿ ಏನು ಮಾಡಬೇಕು ಸರ್ ಅವನು? ಇವಾಗ ನಾವು ಹೋಗಿ ಚೇಂಬರಿಗೆ ಕ್ವಶನ್ ಕೇಳೋಕ್ಕಾಗುತ್ತಾ, ಯಾರಪ್ಪ ನೀನು ಸಿನಿಮಾ ಮಾಡೋಕ್ಕೆ ಹೇಳಿದ್ದು ಅಂತಾರೆ. ದಟ್ ಕ್ವಶನ್ ಈಸ್, ಯಾರಪ್ಪ ನಿಂಗೆ ಸಿನಿಮಾ ಮಾಡೋಕ್ಕೆ ಹೇಳಿದ್ದು? ನೀನು ಮಾಡಿದೆ ನೀನು ಅನುಭವಿಸು ಅಂತ. ಅದನ್ನೇ ಹೇಳ್ತಾ ಇದ್ದೀನಿ, ಯಾರಪ್ಪ ನೀನು ಮಾಡಿದ್ದು ಅನ್ನೋ ಕ್ವಶನ್ ಇದೆಯಲ್ಲ, ನಾವು ಮಾಡ್ತೀವಿ ಬನ್ನಿ ಅಂತ ಹೇಳುವಂಥ ಇದು ಬೇಕು. ಸೊ ಚಿತ್ರರಂಗದಲ್ಲಿ ಪೈರಸಿ ಮೂಲಕ ಆಗಿರ್ಬೋದು, ಇನ್ನೊಂದು ಮೂಲಕ ಆಗಿರ್ಬೋದು, ಅವರು ಸೋಲನ್ನು ಕಂಡಾಗ ನಮ್ಮ ಕಡೆಯಿಂದನೇ ಯಾರಪ್ಪ ನಿನಗೆ ಸಿನಿಮಾ ಮಾಡೋಕ್ಕೆ ಹೇಳಿದ್ದು ಅಂತ ಹೇಳೋವಂಥ ಮಾತು ಕಡಿಮೆ ಆಗಬೇಕು, ಅಥವಾ ಇರಲೇಬಾರ್ದು. ಯಾಕೆಂದರೆ ನೈತಿಕವಾಗಿ ನಾವು ಸಪೋರ್ಟ್ ಕೊಡಬೇಕಾಗ್ತದೆ ಒಂದು. ಇನ್ನೊಂದು, ಯಾರು ನಿನಗೆ ಸಿನಿಮಾ ಮಾಡೋಕ್ಕೆ ಹೇಳಿದ್ದು, ಸಿನಿಮಾ ಮಾಡೋಕ್ಕೆ ಮುಂದೆ ಬರಲಿಲ್ಲ ಯಾರು ಅಂದರೆ, ಯಾರು ಸಿನಿಮಾ ಮಾಡೋಕ್ಕೆ ಮುಂದೆ ಬರಲಿಲ್ಲ ಅಂತ ಹೇಳೋ ಅಂಥ ಟೈಮು ಬರುತ್ತೆ ಈ ಥರ ಹೇಳಿದಾಗ. ಅಥವಾ ಸಿನಿಮಾ ಮಾಡೋಕ್ಕೆ ಹೇಳೋಕ್ಕಿಂತ ಮುಂಚೆ ನೀವು ಹೇಳ್ದಂಗೆ ಒಂದು ಪ್ರೊಸೀಜರ್ ಫಾಲೋ ಮಾಡ್ಕೊಂಡು ಹೋಗಿ ಅವಾಗ ಹೇಳ್ಬೋದು, ಯಾರಪ್ಪ ನಿನಗೆ ಸಿನಿಮಾ ಮಾಡೋಕ್ಕೆ ಹೇಳಿದ್ದು, ನೀವೇ ಹೇಳಿದ್ದು ಅಂತ. ಯಾಕೆಂದರೆ ಯು ಹ್ಯಾವ್ ಅಪ್ರೂವ್ಡ್, ಯು ಹ್ಯಾವ್ ಗೈಡೆಡ್, ಸೊ ನೀವೇ ಹೇಳಿದ್ದು ಮಾಡೋಕ್ಕೆ ಅಂತಲೂ ಹೇಳ್ಬೋದು. ಯಾಕೆಂದರೆ ಬೇರೆ ಬಿಸ್ನೆಸ್ಸಲ್ಲಿ ಹೆಂಗೆ ನಡೀತದೋ ಅದೇ ಥರ ನಮ್ಮ ಸಿನಿಮಾ ಬಿಸ್ನೆಸ್ಸನ್ನು ನಡಿಬೇಕು. ಯಾಕೆಂದರೆ ಎಲ್ಲೇ ಒಂದು ದುಡ್ಡು ಹಾಕಿದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ಫಿಲಮ್ ಫೀಲ್ಡಲ್ಲಿ ಲಾಸ್ಟ್ ಇಯರ್
ಔಟ್ ಆಫ್ 255 ಫಿಲ್ಮ್ಸ್ ಓನ್ಲಿ 2 ಫಿಲ್ಮ್ಸ್ ಹ್ಯಾವ್ ಡನ್ ಗುಡ್ ಅನ್ನೋದು. ಇನ್ನು ಮಿಕ್ಕಿದ 8ರಿಂದ 10 ಸಿನಿಮಾ ಆವ್ರೇಜ್ ಅಂತಾರೆ, ಮಿಕ್ಕಿದ್ದೆಲ್ಲ ನೆಲ ಕಚ್ಚಿದೆ. ಸರ್ ನನ್ಗೆ ಗೊತ್ತಿರೋಂಗೆ ಇವಾಗ ಕೇರಳದಲ್ಲಿ ಸಿನಿಮಾಗಳೆಲ್ಲ ತುಂಬಾ ಚೆನ್ನಾಗಿ ಬರ್ತಿದೆ ಅಂತ ಎಲ್ರು ಒಂದು ಇದೆ ಹೇಳ್ತಾರೆ. ಸರ್. ಹೌದು ಹೌದು ಎಷ್ಟು ಕೋಟಿ ಲಾಸ್ ಆಗಿದೆ ಲಾಸ್ಟ್ ಇಯರ್ ಒಂದ್ಸತಿ ತುಂಬಾ. ಹೌದೌದು ಅವರು ಲಾಸ್ ಇದೆ ಜಾಸ್ತಿ, ನಮ್ದಕ್ಕಿಂತ ಜಾಸ್ತಿ. ಜಾಸ್ತಿ. ನಮ್ದ್ರಲ್ಲಿ ಏನು ಅಂದ್ರೆ 550 ಕೋಟಿ ಏನೋ ಇನ್ವೆಸ್ಟ್ಮೆಂಟ್ ಆಗಿದೆ, ಅದರಲ್ಲಿ 1000 ಕೋಟಿ ಗಳಿಕೆ ಆಗಿದೆ ಬರೀ 2 ಸಿನಿಮಾದಿಂದ. ಮಿಕ್ಕಿದವ್ರದೆಲ್ಲ ಲಾಸ್ ಅಂದ್ರೂ ನಾವು ಅದು 125 ಕೋಟಿ, ಒಂದು 5 ಕೋಟಿ, 130 ಕೋಟಿ ಬಿಟ್ರೆ ನಾವು 420 ಕೋಟಿ ಹತ್ರ ಲಾಸ್ ಅಂತ ಹೇಳ್ಬೋದು ನಮ್ದು. ಬಟ್ ವೇರ್ ಆಸ್ ಕೇರಳ ಇಂಡಸ್ಟ್ರಿ ಸೇಸ್ ಇಟ್ ಇಸ್ ಮೋರ್ ದೆನ್ 1000 crores ಮೇಲೆ ಹೋಗಿದೆ ಲಾಸ್. ನಿಜ ಕೂಡ ಅದು. ನಮಗೆ ಅದು ಅದನ್ನ ತಲೆ ಕೆಡಿಸ್ಕೊಳ್ಳುವಲ್ಲ ಹೋಗಲ್ಲ. ಯಾರು ಎಕ್ಸ್ಪರ್ಟ್ಸ್ ಇರ್ತಾರೆ ಅದು ಅವ್ರು ತಿಳ್ಕೊಂತಾರೆ ಅಷ್ಟೇ, ಎಲ್ರಿಗೂ ಗೊತ್ತಿರಲ್ಲ ಅದು. ನೀವೆಲ್ಲ ಇಂಡಸ್ಟ್ರಿನಲ್ಲೂ ಪ್ರಾಬ್ಲಮ್ಸ್ ಇದೆ. ಹೌದೌದು ಇದೆ. ಅಲ್ಲಿ ಜಾಸ್ತಿ ಆ ಫ್ಯಾಕ್ಟ್ರಿನಲ್ಲಿ ಜಾಸ್ತಿ ಐಟಮ್ ತಯಾರಾಗ್ತಿದೆ, ಒಂದಷ್ಟು ಪಾಸ್ ಆಗ್ತಿದೆ, ಒಂದಷ್ಟು ಫೇಲ್ ಆಗ್ತಿದೆ. ನಾವಲ್ಲಿ ಮಾಡ್ತಿರೋದೇ ನಾವು ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಭಯ ಪಡ್ತಾ ಇದೀವಿ ಇವಾಗ. ಆ ಭಯನ ಹೋಗಿಸ್ಬೇಕು ಅಂದ್ರೆ OTTಗೆ ನಾವು ಒಂದು ಭರವಸೆನ ಕೊಡಬೇಕು, ಅಂದ್ರೆ ನಾವು ಒಂದು ಬ್ರಿಡ್ಜ್ ಫಾರ್ಮ್ ಮಾಡಬೇಕು. ಮಾಡ್ಲೇಬೇಕು. ಬ್ರಿಡ್ಜ್ ಫಾರ್ಮ್ ಮಾಡಿ ಇಂತಿಷ್ಟೇ ದಿನ ಆದಮೇಲೆ OTT ಬರಬೇಕು. ಬಟ್ OTT ಅವ್ರಿಗೂ ನಾವು ಒಂದು ಭರವಸೆ ಕೊಡಬೇಕು, ಭರವಸೆ ಏನು ಅಂದ್ರೆ ನಿಮಗೆ ನಮ್ಮ ಸಿನಿಮಾ ತಗೊಳ್ಳೋದ್ರಿಂದ ಲಾಸ್ ಆಗಲ್ಲ ಅಂತ. ಬಟ್ ಎಲ್ಲೋ ಒಂದು ಮಾತು ಕೇಳಿ ಬರುತ್ತೆ, ಏನು ಅಂದರೆ ತಮಿಳು, ಮಲಯಾಳಂ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಹಿಂದಿ ಆಗಿರ್ಬೋದು, OTTಗೆ ತಗೊಂಡಾಗ ಅವರು ಒಂದು ಇಂತಿಷ್ಟೇ ಅಮೌಂಟ್ ಅಂತ ತಿರ್ಗಾ OTT ಪ್ರಚಾರಕ್ಕೂ ಯೂಸ್ ಮಾಡ್ತಾರೆ, ವೆರಾಸ್ ಕನ್ನಡದವರು ಮಾಡಲ್ಲ ಅನ್ನೋ ಒಂದು ಮಾತಿದೆ. OTTಯಿಂದ ಬಂದ ತಕ್ಷಣ ಆ ದುಡ್ಡು ತೊಗೊಂಡು ಸುಮ್ಮನಾಗ್ಬಿಡ್ತೀರ ನೀವು. ಅಂದರೆ ಫಸ್ಟೇ ನಮಗೆ ರಿಸ್ಟ್ರಿಕ್ಷನ್ ಇರುತ್ತಲ್ಲ ಸರ್, ನೀವು ಇಷ್ಟು ದಿವಸ ಪಬ್ಲಿಸಿಟಿ ಮಾಡಿರಬೇಕು, ಇಷ್ಟು ಪೇಪರಲ್ಲಿ ಬಂದಿರಬೇಕು. OTTಗೆ ತಗೊಳ್ಳುವಾಗಲೇ ಅದು ರಿಸ್ಟ್ರಿಕ್ಷನ್ ಇರುತ್ತೆ, ಆಲ್ರೆಡಿ ಮಾಡಿರ್ತಾನೆ. ಸರಿ ಸರ್, ಆಯಿತು. ಈಗ ನಾನು 2 ಕೋಟಿ ಖರ್ಚು ಮಾಡಿರ್ತೀನಿ ಒಂದು ಸಿನಿಮಾಗೆ. ನಾನು 2.25 ಕೋಟಿ ಕೊಟ್ಟು 40 ಲಕ್ಷ ಕೂಡ ನಾನು ವಾಪಸ್ ತಗೊಂಡಿಲ್ಲ, ಅದು ಬೇರೆ ವಿಷಯ ಸರ್. ಬಟ್ ಒಳ್ಳೆ ಹೆಸರು ತಂದುಕೊಡ್ತು. ನಾನು ಸುಮಾರು 4.5 ಕೋಟಿ ಕಳ್ಕೊಂಡಿದ್ದೀನಿ ಇಂಡಸ್ಟ್ರಿಗೋಸ್ಕರ. ಇಲ್ಲೇ ಹುಡುಕೋ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಅಟ್ಲೀಸ್ಟ್ ದುಡ್ಡು ವಾಪಸ್ ಸಿಕ್ಕಿಲ್ಲ ಅಂದ್ರೆ ಒಳ್ಳೆ ಹೆಸರಾದ್ರು ಸಿಗಲಿ. ಮುಂದಿನ ನನ್ನ ಪೀಳಿಗೆ ಈ ಥರದೊಬ್ಬರು ಇದ್ದರು ನಮ್ಮ ಇದರಲ್ಲಿ, ಒಬ್ಬ ನಿರ್ದೇಶಕಿ, ರೈಟ್ರು ಅನ್ನೋ ಒಂದು ಹೆಸರಾದರೂ ಇರಲಿ ಅಂತ ನಾವು ಸ್ಟ್ರಗಲ್ ಮಾಡ್ತಾಯಿದ್ವಿ. ನಮಗೆಲ್ಲರಿಗೂ ನೀವು ಶಕ್ತಿ ಕೊಡಬೇಕು ಅಂದರೆ ನಾನು ಹೇಳ್ತಾ ಇರೋದು ಸರ್, ನೀವು OTTಗೆ ಭರವಸೆ ಯಾವಾಗ ಕೊಡೋಕ್ಕಾಗುತ್ತೆ ಅಂದರೆ ಬರೀ ಮಾತಲ್ಲಲ್ಲ ಸರ್, ವರ್ಬಲ್ ಇದು ಏನೂ ನಡೆಯಲ್ಲ ಸರ್. ನಂಬರ್ಸ್ ನೀವು ಒಂದು 4-5 ಸಿನಿಮಾಗಳು ನೀವು ಅವರಿಗೆ ಇದನ್ನು ವಾಪಸ್ ತಂದುಕೊಡುವಂಥ, ರೆವಿನ್ಯೂ ವಾಪಸ್ ತಂದುಕೊಡುವಂಥದ್ದು, ಅದು ನಾನು ಹೇಳ್ತಾ ಅದನ್ನು ನೀವು ಭರವಸೆ ಕೊಡಬೇಕು ಅಂದರೆ ನಾವು ಇಂಡಸ್ಟ್ರಿಯಿಂದ ಕೊಡ್ತಾ ಇರೋದು ಸಿನಿಮಾ ಸರ್. ಹಾಗಾಗಿ ಇಂಡಸ್ಟ್ರಿ ಅವ್ರು ತಲೆ ಕೆಡಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು, ನಾಟ್ ಇಂಡಿವಿಜುವಲ್. ನಾನು ಹೇಳ್ತಾ ಇರೋದು, ಈಗ ಅವನು ಯಾರೋ ಒಬ್ಬ 1 ಕೋಟಿ ಸಿನಿಮಾ ಖರ್ಚು ಮಾಡಿ ಸಿನಿಮಾ ಮಾಡೋಕ್ಕೆ ಬರ್ತಿದ್ದಾನೆ ಅಂತಂದರೆ ಅಂಥ ಪ್ರೊಡ್ಯೂಸರ್ಸ್ಗಳನ್ನ ತಗೊಂಡು ಒಂದು ಸಿನಿಮಾ ಮಾಡಿ ಅದಕ್ಕೆ ಗೈಡೆನ್ಸ್ ಕೊಡಿ ನಮ್ಮಲ್ಲಿರುವಂಥವ್ರು ಅಂತ ನಾನು ಟೋಟಲ್ ನೀವೇನೋ ಒಂದು ಮಾಡಿ ಕನ್ನಡ ಚಿತ್ರರಂಗದಲ್ಲಿ ಒಂದು ಹದನ ಕೊಟ್ಟು ಚಾನೆಲ್ಸ್ಗಳಿಗೆ ಮತ್ತು OTTಗೆ ನೀವು ಭರವಸೆ ಕೊಡೋಕ್ಕೆ ಒಂದು 5ರಿಂದ 6 ಸಿನಿಮಾ ಕೊಟ್ಟು ನೀವು ಅವ್ರಿಗೆ ವಾಪಸ್ ರೆವಿನ್ಯೂ ತಂದು ಕೊಟ್ಟರೆ ಖಂಡಿತ ಮುಂದಿನ ದಿನಗಳಲ್ಲಿ ಒಂದು ಅವರು ಒಂದು ಫಾರ್ಮ್ ಮಾಡ್ತಾರೆ, ಅವರು ಒಂದು ಕಮಿಟಿ ಫಾರ್ಮ್ ಮಾಡ್ತಾರೆ. ಇಂಥ ಕಮಿಟಿಯಿಂದ ಬಂದರೆ ಈ ಥರ ತೊಗೊಂಡ್ರೆ ಈ ಥರ ರೆವಿನ್ಯೂ ಜನರೇಟ್ ಆಗಿದೆ, ಎಕ್ಸಾಂಪಲ್ ಕೊಟ್ಟೆ ತಗೊಳ್ತಾರೆ. ಅವಾಗ ನಾವು ಪಬ್ಲಿಸಿಟಿ ಕೊಟ್ಟಿಲ್ಲ ಅಂತ ಹೇಳಂಗೇ ಇಲ್ಲ ಈಗ, ಬಿಕಾಸ್ ಗೈಡೆನ್ಸ್ ಇರುತ್ತೆ ಇಲ್ಲಿ ನಮಗೆ. ಹೌದು, ಪ್ಲಸ್ ವಿ ಆರ್ ಗಿವಿಂಗ್ ದೆಮ್ ಅಶ್ಯೂರೆನ್ಸ್ ಆಲ್ಸೋ ದಟ್ ದೇ ಆರ್ ಗೆಟಿಂಗ್ ಬ್ಯಾಕ್ ದ ರೆವಿನ್ಯೂ ಅಂತ. ಸೊ ಇನ್ನೇನಾದರೂ ಮೇಡಮ್ ಹೊಸ ಪೀಳಿಗೆಗಾಗಿರ್ಬೋದು ಅಥವಾ ಇರ್ತಕ್ಕಂಥ ಪೀಳಿಗೆಗಾಗಿರ್ಬೋದು, ಸಿನಿಮಾ ಇಂಡಸ್ಟ್ರಿ ಒಳಗೆ ಇರೋಂಥವ್ರಿಗಾಗಿರ್ಬೋದು, ನಿಮ್ಮ ಕಡೆಯಿಂದ ಏನೇ ಒಂದು ಹೇಳೋಕ್ಕೆ ಅಂತ ಇದ್ದರೆ, ಇದು ಈ ಎಂಟೈರ್ ಇಂಟರ್ವ್ಯೂಲಿ ಹೇಳಿಲ್ಲ ಅನ್ನೋದಿದ್ರೆ ಹೇಳ್ಬೋದು. ಟೋಟಲಿ ಇಂಡಸ್ಟ್ರಿ ಸಕ್ಸಸ್ ಆದಾಗ ಎಲ್ರಿಗೂ ಮನಸ್ಸಿರುತ್ತೆ ಸರ್ ಬರಬೇಕು ಅಂತ. ನಿಜ ನೀವು ನಂಬಲ್ಲ, ಎಷ್ಟೋ ಜನ ಪ್ರೊಡ್ಯೂಸರ್ಗಳು ನಾನು ಕೇಳ್ತಾ ಇದ್ರೂ ಕೂಡ ಕನ್ನಡ ಬೇಡ ಮೇಡಮ್, ತಮಿಳಲ್ಲಿ ಮಾಡೋಣ, ಕನ್ನಡ ಬೇಡ ಮೇಡಮ್, ತೆಲುಗಲ್ಲಿ ಮಾಡೋಣ, ಅಲ್ಲಿ ಚೆನ್ನಾಗಿದೆ. ಈ ಥರ ಒಬ್ಬ ಪ್ರೊಡ್ಯೂಸರ್ ತೆಲುಗುಗೆ ತಮಿಳಿಗೆ ಹೊರಟೋದ್ರೂ ಅದು ಅವ್ರಿಗೆ ಲಾಭ ಅಂತಲ್ಲ, ನಮಗೆ ನಷ್ಟ. ಅದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ನಷ್ಟ. ಸೊ ಅಂಥ ಪ್ರೊಡ್ಯೂಸರ್ನ ನಾವು ಉಳಿಸ್ಕೋಬೇಕು ಅಂದರೆ ಸಮಥಿಂಗ್ ನಾವೇನಾದರೂ ಒಂದು ರೆಸೊಲ್ಯೂಷನ್ ಮಾಡ್ಕೊಳ್ಲೇಬೇಕು, ರೆವಲ್ಯೂಷನ್ ಸ್ಟೆಪ್ ತಗೊಳ್ಳೇಬೇಕು ಅಷ್ಟೇ ಸರ್. ಅದು ಇಲ್ಲಿ ಸಕ್ಸಸ್ ಇದೆ ಅಂತ ಗೊತ್ತಾದಾಗ ತುಂಬ ಜನ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಸರ್ ನೀವು ನಮ್ಮಲ್ಲ, ಕನ್ನಡ ಇಂಡಸ್ಟ್ರಿಗೆ ಬರಬೇಕು ಅನ್ನೋ ಆಸೆ ಇರುವಂಥ ತುಂಬ ಜನ ಪ್ರೊಡ್ಯೂಸರ್ಸ್ ಇದ್ದಾರೆ. ಅವರು ಎಲ್ಲೋ ನಾವು ಮೊದಲೇ ಮಾತಾಡ್ದಂಗೆ ಆ ಎಜುಕೇಷನ್ ಇಲ್ಲದೇ ಇರುವಂಥವ್ರ ಹತ್ರ ಸಿಕ್ಕಿ
ಮನೆ ಡಿಸಪಾಯಿಂಟ್ ಆಗಿ ಡಿಸಪಾಯಿಂಟ್ ಆಗಿ ಬಿಟ್ಬಿಟ್ಟಿದ್ದಾರೆ. ನೀವು ಹೇಳ್ದಂಗೆ 2ನೇ ಸಿನಿಮಾಕ್ಕೆ ಅವರು ಬರ್ತಾ ಇಲ್ಲ. ಸೊ ಅಂಥ ಪ್ರೊಡ್ಯೂಸರ್ನ ನಾವು ಉಳಿಸ್ಕೋಬೇಕು. ಅಂಥ ಪ್ರೊಡ್ಯೂಸರ್ ನಮ್ಮಲ್ಲಿ ದುಡ್ಡು ಹಾಕಿದಾಗ ನಮ್ಮ ಚಿತ್ರರಂಗ ಒಂದು ಸಂಪದ್ಭರಿತವಾಗಿರ್ತದೆ. ಒಳ್ಳೆ ಸಿನಿಮಾಗಳು ಮಾಡ್ಬೋದು ಸರ್. ಅದು ಬಿಟ್ಟು ನೀನು ಒಳ್ಳೆಯದೇ ಸಿನಿಮಾ ಮಾಡಬೇಕು ಅಂತ ನಾನು ಒಬ್ಬ ಡೈರೆಕ್ಟ್ರಿಗೆ ಅವನಿಗೆ ಏನು ಗೊತ್ತಾ ಅಷ್ಟೇ ಮಾಡೋಕ್ಕಾಗೋದು ಅವನು. ಹ್ಮ್. ಅದನ್ನು ನಾವು ಇದು ಮಾಡೋಕ್ಕಾಗಲ್ಲ. ಮತ್ತು ಆಡಿಯನ್ಸ್ನ ನಾವು ಮಾಡ್ಬಿಟ್ಟಿದ್ದೀವಿ ಸಿನಿಮಾ ನೀವು ಬಂದು ನೋಡಬೇಕು ಅಂತ ನಾವು ಅವರಿಗೂ ಇದು ಮಾಡೋಕ್ಕಾಗಲ್ಲ. ನಾವು ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅಂದರೆ ಅದನ್ನು ನಾವು ಕೊಡ್ತಾ ಇರೋದು ಕನ್ನಡ ಚಿತ್ರರಂಗದಿಂದ, ಅದು ನೆನಪಿರಲಿ. ಅದು ನಾವು ಒಬ್ಬ ಇಂಡಿವಿಜುವಲ್ ಪ್ರೊಡ್ಯೂಸರ್ ಕೊಡ್ತಾ ಇದ್ದಾನೆ ಅಂತ ಯಾರೂ ಬರೋದಿಲ್ಲ. ಅದು ಕನ್ನಡ ಚಿತ್ರರಂಗದಿಂದ ಕೊಡ್ತಾ ಇದ್ದೀವಿ ಅಂತ. ಸೊ ಆ ಚಿತ್ರ ಜನಗಳ ಮುಟ್ಸೋವರಿಗೂ ಏನು ಒಂದು ಪೆನ್ನು ಒಂದು ಪೇಪರಿಂದ ಹಿಡ್ಕೊಂಡು ಜನ ಥಿಯೇಟ್ರಿಗೆ ಬಂದು ಜನಕ್ಕೆ ಮುಟ್ಸೋವರಿಗೂ ಸಂಪೂರ್ಣ ಜವಾಬ್ದಾರಿ ಕನ್ನಡ ಚಿತ್ರರಂಗದ್ದೇ ಆಗಿರುತ್ತೆ. ದಿಸ್ ಇಸ್ ಸತ್ಯ. ಇಷ್ಟೊತ್ತು ನೀವು ನಮ್ಮ ಪ್ರೇಕ್ಷಕರಿಗೆ ಏನೆಲ್ಲ ಮಾಡ್ಬೋದು, ಯಾವ ರೀತಿ ಕನ್ನಡ ಚಿತ್ರರಂಗನ ತಿರ್ಗಾ ವಿ ಹ್ಯಾವ್ ಟು ಗೆಟ್ ಬ್ಯಾಕ್ ಟು ದ ಟ್ರ್ಯಾಕ್ ಆಫ್ಟರ್ ಎ ರೆವಲ್ಯೂಷನ್ ಅಂತ ಹೇಳಿದ್ದೆಲ್ಲ ಮಾತುಗಳನ್ನ ಕೇಳಿದ್ದಾರೆ. ಈಗ ನಿಮ್ಮ ಒಂದು ಚಿತ್ರ ಲಾರ್ಡ್ಸ್ ಆಫ್ ಲಂಕಾ ಅನ್ನೋ ಚಿತ್ರ ನಿಮ್ಮದು ಫೈನಲ್ ಶೆಡ್ಯೂಲಲ್ಲಿದೆ ಅಂತ ಹೇಳಿದ್ರಿ. ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ಸರ್, ಲಾರ್ಡ್ಸ್ ಆಫ್ ಲಂಕಾ ಬಂದು ಒಂದು ಮಾಸ್. ನೀವು ಅದು ಬಂದರೆ ಅದಾಗಿರ್ಬೋದು, ಚಿಲಮ್ ಆಗಿರ್ಬೋದು, ಸ್ಕೌಂಡ್ರಲ್ ಆಗಿರ್ಬೋದು, ಇದು ಯಾವುದೂ ಅಷ್ಟೇ ನೀವು ಒಬ್ಬಳು ಲೇಡಿ ಮಾಡಿದ್ದಾಳೆ ಅಂತ ನಿಮ್ಗೆ ಅನ್ಸೋದೇ ಇಲ್ಲ. ಆ ಥರ ಒಂದು ಮಾಸ್ ಆಗಿ ನಾನು ತಗೊಂಡಿದ್ದೀನಿ ಸ್ಟೋರಿನ. ಸೊ ರಾಮೋಜಿರಾವ್ ಫಿಲ್ಮ್ ಸಿಟಿನಲ್ಲಿ ಶೂಟ್ ಮಾಡಬೇಕು ಅಂತ ಎಲ್ಲ ತಯಾರಿನೂ ನಾವು ಮಾಡ್ಕೊಂಡಿದ್ದೀವಿ. ಯಾಕೆ ಅಲ್ಲೋಗ್ತೀವಿ ರಾಮೋಜಿರಾವ್ ಫಿಲ್ಮ್ ಸಿಟಿಗೆ ಅಂದರೆ, ಒನ್ಸ್ ಅಗೇನ್ ನಮ್ಮಲ್ಲಿ ಕೊರತೆ ಇದೆ. ಇಲ್ಲಿ ನನಗೆ ಒಂದು ಮನೆ ಬೇಕಿತ್ತು ಸರ್. ಎಕ್ಸಾಂಪಲ್ ಹೇಳ್ತೀನಿ, ಕನ್ನಡ ಇಂಡಸ್ಟ್ರಿನಲ್ಲಿ ಒಂದು ಮನೆ ಯಾವಾಗೂ ಒಂದಿದೆ, ಒಂದು ಹಳೇದು ಉಪಹಾರ ಥರ ನಿಮ್ಗೆ ಗೊತ್ತಿರಬೇಕು, ಉಡುಪಿ ಉಪಹಾರ ಹತ್ರ ಇದೆ. ಆ ಮನೆ ಇವಾಗ ಶೂಟಿಗೆ ಕೊಡ್ತಾ ಇಲ್ಲ. ಸೊ ನಾವು ಬೇರೆ ಕಡೆ ಎಲ್ಲ ಸರ್ಚ್ ಮಾಡಿದ್ವಿ, ಎಲ್ಲೂ ನಮ್ಗೆ ಆ ಥರ ಒಂದು ರಾ ಫೀಲ್ ಇರುವಂಥದ್ದು ಸಿಕ್ಕಿಲ್ಲ. ಸೊ ನಾವು ಇದು ಇಲ್ದಲ್ಲೇ ರಾಮೋಜಿರಾವ್ ಫಿಲ್ಮ್ ಸಿಟಿಗೆ ಹೋಗೋದಾಯ್ತು. ನಮ್ಮಲ್ಲೇ ಯಾವುದಾದ್ರೂ ಒಂದು ಫಿಲ್ಮ್ ಸಿಟಿ ಇದ್ದಿದ್ದರೆ. ಸೊ ನಾನು ಇವಾಗ ಬೀದರಲ್ಲಿ ಒಂದು ಫಿಲ್ಮ್ ಸಿಟಿ ಮಾಡಬೇಕು ಅಂತಿದ್ದಾರೆ. ನಾನು ಬಂಡೆಪ್ಪ ಕಾಶ್ಯಪ್ಪನವರು MLA ಅವರು ಹೇಳಿದರು, ಈ ಥರ ಒಂದು ಮಾಡಬೇಕು ಅಂತಿದ್ದೀನಿ ಅಂತ. ನಾನು ಬಂದು ನಮ್ಮವ್ರ ದೊಡ್ಡವರಿಗೆಲ್ಲ ನಾನು ಹೇಳಿದೆ, ನಾವು ಅವ್ರಿಗೆ ಸಪೋರ್ಟ್ ಮಾಡೋಣ ಅಂತ. ಇಲ್ಲ, ಅವ್ರು ನಮ್ಮ ಹತ್ರ ಬರಬೇಕು, ನಾವು ಅವ್ರ ಹತ್ರ ಹೋಗ್ಬಾರ್ದು ಅಂದರು. ಸೊ ಓಕೆ, ನಾನು ಓಕೆ ಈ ಥರ ಇವಾಗ ಇನೋವೇಟಿವ್ ಸಿನಿಮಾ ಏನಿದೆ ಅದೆಲ್ಲ ಒಂಚೂರು ನಮಗೆ ಅನುಕೂಲವಾಗಂಗೆ, ಸಿನಿಮಾದವ್ರಿಗೆ ಅನುಕೂಲವಾಗಂಗೆ ಮಾಡಿಕೊಟ್ರೆ ನಾವು ಯಾಕೆ ಅಲ್ಲಿವರೆಗೂ ಹೋಗ್ತೀವಿ. ಅದೇ ಫಿಲ್ಮ್ ಸಿಟಿ ಒಂದು ಮೈಸೂರಲ್ಲಿ ಆಗಕ್ಕಿದೆ ಅಂತ ಹೇಳ್ತಿದ್ದಾರೆ, ನೋಡೋಣ. ಅದು ಹೇಳ್ತಾನೆ ಇದ್ದಾರೆ. ನೋಡ್ಕೊಬಂದ್ವಿ ಸರ್, ಜಾಗನೂ ನೋಡ್ಕೊಬಂದ್ವಿ. ಇದು ಮಾತ್ರ ಖಾಲಿ ಇದೆ. ಅದಾಗೋ ಅಷ್ಟೊತ್ತಿಗೆ ಜನ್ರೇಷನ್ಸ್ ಬೇಕು, ಟೈಮ್ ಹಿಡಿಯುತ್ತೆ. ಸೊ ನಾನು ಅದಕ್ಕೆ ರಾಮೋಜಿರಾವ್ ಫಿಲ್ಮ್ ಸಿಟಿಲಿ, ಯಾಕಂದರೆ ಎಲ್ಲನೂ ನಂಗೆ ಒಂದೇ ಕಡೆ ಸಿಗ್ತಾ ಇದೆ. ನಾನು ಆರ್ಟಿಸ್ಟ್ ಒಂದು ತೊಗೊಂಡೋದ್ರೆ ಸಾಕು, ಮಿಕ್ಕಿದೆಲ್ಲ ನಮಗೆ ಅಲ್ಲೇ ಎಲ್ಲ ಅಲ್ಲೇ ಸಿಗುತ್ತೆ. ಅದು ಒಂದು ಪ್ಯಾಕೇಜ್ ಅಂತ ಇರುತ್ತೆ ಸರ್. ಅದು ಫುಡ್ಡಿಂದ ಹಿಡಿದು ಸ್ಟೇಯಿಂದ ಹಿಡಿದು ಎಲ್ಲ ಇರುತ್ತೆ. ಸೊ ಹಂಗಾಗಿ ಅಲ್ಲಿ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಒಂದು ಸ್ಕ್ರಿಪ್ಟ್ ವರ್ಕ್ ಇತ್ತು ನನಗೆ, ಅದರಲ್ಲಿ ಬ್ಯುಸಿ ಇದ್ದೆ. ನನಗೆ ಒಂದು ಡೇ ಆ್ಯಂಡ್ ನೈಟ್ ಅದು ಸ್ಕ್ರಿಪ್ಟ್ ವರ್ಕ್ ಮಾಡ್ತಾ ಇರೋದ್ರಿಂದ, ಅದು ಮುಗಿದಿದ್ದ ತಕ್ಷಣ ನಾನು ಶೆಡ್ಯೂಲ್ ಮಾಡಿಬಿಟ್ಟು, ಸ್ವಲ್ಪ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಇರೋದ್ರಿಂದ ಅದರಲ್ಲಿ ಡೇಟ್ಗಳು ಎಲ್ಲೂ ಕ್ಲಾಶ್ ಆಗದೆ ಇರೋ ಥರ ಮಾಡಿ ಒಂದು ಸ್ವಲ್ಪ ಟೈಮ್ ತೊಗೊಂಡು ಅಲ್ಲಿ ಶೆಡ್ಯೂಲ್ಗೆ ಹೋಗಿ ಮುಗಿಸ್ಕೊಂಬಂದ್ಬಿಡ್ತೀನಿ ಸರ್ ಫೈನಲಿ. ಇಷ್ಟೊಂದು ಹೆಕ್ಟಿಕ್ ಶೆಡ್ಯೂಲ್ ಇಟ್ಕೊಂಡು 3 ಚಿತ್ರಗಳು ಡೈರೆಕ್ಷನ್ ಮಾಡ್ತಾ ಇದ್ದೀರಾ ಈಗ. ಆದರೂ ನಮಗೋಸ್ಕರ ಬಿಡುವು ಮಾಡಿಕೊಂಡು ತಾವು ಇಲ್ಲಿ ತನಕ ಬಂದು ನಮ್ಮ ಪ್ರೇಕ್ಷಕರಿಗೆ ನಿಮ್ಮ ಅನಿಸಿಕೆಗಳನ್ನು ಮತ್ತು ಕೆಲವು ಸಜೆಷನ್ಗಳು, ಕನ್ನಡ ಇಂಡಸ್ಟ್ರಿ ಹೇಗೆ ಮುಂದಿನ ದಿನಗಳಲ್ಲಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾತಾಡಿದ್ದೀರಾ. ನಿಮ್ಮ 3 ಚಿತ್ರಗಳು ಲಾರ್ಡ್ಸ್ ಆಫ್ ಲಂಕಾ, ಚಿಲಮ್ ಹಾಗೂ ಸ್ಕೌಂಡ್ರಲ್ ಚಿತ್ರಗಳಿಗೆ ಒಳ್ಳೆಯದಾಗಲಿ ಅಂತ ನಾವು ಶುಭ ಹಾರೈಸ್ತಾ ಈ ಒಂದು ಕಾರ್ಯಕ್ರಮನ ಮುಗಿಸ್ಕೊಡ್ತಾ ಇದ್ದೀವಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.